ಉಪದೇಶದಿಂದ ಬರೋಣ್ರೆ. ಹೌದು. ಏನಾಗೈತೆ ಅಂತ ಕೇಳಿದ್ರ ಏನಾಗಿದ್ರಿ ಸರ? ಇಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮದೊಳಗ ಮಾಡುವಂತ ಸೇವೆ ಒಳಗೆ ನೀವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನಾವು ಬರೋದೊಳಗೆ ನೀವು ಪ್ರಶ್ನೆ ಮಾಡಿದ್ರಿ. ಮಾಡಿದ್ರಿ. ಹೌದಿಲ್ಲ? ಅವ್ರೇನಂದ್ರೆ ನಮಗೆ ತಿಳಿದಿಲ್ಲ ಅಂದ್ರು. ಹೌದ್ರಿ, ಅವ್ರಿಗೆ ತಿಳಿದಿಲ್ಲ ಅಂತ ಹೇಳ್ರಿ ಅವ್ರು. ಯಾಕಂತಂದ್ರ ಯಾರ್ಯಾರು ಯಾವ ಕ್ಷೇತ್ರದೊಳಗೆ ದುಡಿತಾರ, ಯಾರ್ಯಾರು ಯಾವ ಕ್ಷೇತ್ರದೊಳಗೆ ಇರ್ತಾರ ಅದ್ರ ಅನುಭವ ಇದ್ರೆ ಸ್ವಲ್ಪ ಅನ್ನ ಕುದ್ದದ ಎಲ್ಲ ಒಳಗೆ ಕೈ ಹಾಕಿ ನೋಡೋದಿರಾಗಿಲ್ಲ. ಯಾರೇ ಮಂದಿ ಆಗಾಗ ಹಿಡಿದು ನೋಡಿದ್ರಾಗ ಇದು ಕುದ್ದೈತಿ ಇಲ್ಲ ಅನ್ನೋದು ಗೊತ್ತಾಕೈತಿ. ಬಂದು ಹೋಯ್ತಾರೆ. ಯಾವ್ದೋ ಒಂದು ಕೂಸು ಇಲ್ಲಿ ಸಿಕ್ಕದ ಬಂದು ಕರ್ಕೊಂಡು ಹೋಗ್ಬೇಕು, ನೀ ಲಯ ಕಲಿಸಿ ಹೋಗ್ತ ಇರ್ಲಿ. ಅದಕ್ಕೆ ಹೇಳ್ರಿ ಏನಾಗೈತೆ ಅಂತ ಕೇಳಿದ್ರೆ ಇರ್ಲಿ. ಅದಕ್ಕೆ ಸುಸರಾಸರಿ ಬರೋದು ಮಾತು ಯಾರು ಕೇಳ್ತಾರೆ? ಒಕ್ಕಲಿಗಾಗ ಚಕ್ಕಡಿ ಬೇಕು, ಲೋರುವಂಗ ಕುಕ್ಕಡಿ ಬೇಕು, ವ್ಯಾಪಾರಸ್ಥಗೆ ತಕ್ಕಡಿ ಬೇಕು ಅಂತ ತೂಕ ಮಾಡಕ. ಯಾರ್ಯಾರಿಗೆ ಏನೇನು ಬೇಕನ್ನೋದು ಯಾರಿಗೆ ಕೂನದ? ಹೌದಿಲ್ಲ? ಹೌದು. ಸರಿ ಪಂಚ ಮಾಚಂದ ಬರ್ದ. ಒಕ್ಕಲಿಗಾಗ ಚಕ್ಕಡಿ ಬೇಕು, ಲೋರುವಂಗ ಕುಕ್ಕಡಿ ಬೇಕು, ವ್ಯಾಪಾರಸ್ಥಗೆ ತಕ್ಕಡಿ ಬೇಕು ತೂಕ ಮಾಡಾಕ. ಹೌದು. ಮಳಿ ಬಂದ್ರೆ ಕೊಂಗಡಿ ಬೇಕು, ಹೊಳಿ ಬಂದ್ರೆ ಸಿಂಗಡಿ ಬೇಕು, ಅಳಿಯ ಬಂದ್ರೆ ಅಂಗಡಿ ಬೇಕು ಪೂರ್ವಿ ಮಾಡಾಕ. ಬಿತ್ತಾವ್ಗ ಕೂರಿಗೆ ಬೇಕು, ಒಗ್ಗರಣೆ ಹಾಕಾಕ ಜೀರಿಗೆ ಬೇಕು, ಬಟ್ಟಿ ಸರದ್ರೆ ಗಾರಿಗೆ ಬೇಕು, ಮನಗಡ ತಿನ್ನಾಕ ದೋತ್ರದೊಳಗ ಚಣ್ಣ ಬೇಕು, ದೀಪಾವಳಿಗೆ ಬಣ್ಣ ಬೇಕು, ಹೆಣ್ಣ ಮಕ್ಕಳಿಗೆ ಅನ್ನ ಬೇಕು ಕರ್ಕೊಂಡು ಹೋಗಾಕ. ಹೌದು. ಹೌದು ಗೌಡ್ರ, ಇದೇ ಹೇಳಕ ಸ್ವಂತ ಬೇಕ್ರಿ ನಿಮ್ಮ ಮಾತುಗಳ. ಹೌದು. ಸೀರೆ ಒಳಗ ಲಂಗ ಬೇಕು, ಸಂಘ ಬೇಡ ಗಂಗ ಬೇಕು, ಶೆರೆ ಕುಡಿಯೋರಿಗೆ ಶೇಂಗಾ ಬೇಕು ಮ್ಯಾಗ ತಿನ್ನಾಕ, ಮನಿ ಹಿರಿಯರಿಗೆ ಬುದ್ಧಿ ಬೇಕು, ಹೆಣ್ಣ ಮಕ್ಕಳಿಗೆ ಸುದ್ದಿ ಬೇಕು, ಸಣ್ಣ ಮಕ್ಕಳಿಗೆ ನಿದ್ದೆ ಬೇಕು, ಹಗಲಿ ಬೆಳತನಕ. ಗಗನದಾಗ ರವಿ ಬೇಕು, ಮಾತಿನಲ್ಲಿ ಸವಿ ಬೇಕು, ಶರೀಫರಂತ ಕವಿ ಬೇಕು ನಿತ್ಯ ಹಾಡೋದಕ್ಕೆ. ಹೌದು ಹೌದು. ಎಂತ ಪದ್ಯಗಳನ್ನ ಹಾಡಬೇಕಂದ್ರ ಮಹಾತ್ಮರ ಶರಣರ ಅನುಭವದ ಪದ್ಯಗಳನ್ನ ಹಾಡೋದಕ್ಕಂತ ನಮ್ಮ ಶರೀಫಜ್ಜ ಹೇಳ್ಯಾರ. ಸರಿಜೋಡಿ ಕಲಾವಿದರು ಏನ್ ಹೇಳಿದ್ರ ಅಂತ ಕೇಳಿದ್ರ ಏನ್ ಹೇಳಿದ್ರ? ಯಾವ ಮಧ್ಯದಲ್ಲಿ ಇರ್ಲಿ ಯಾಸೀನ್ ಅರಕೇರಿ ಮಹಾನುಭಾವಿಗಳು. ಯಾಕಂದ್ರ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಈಗಲೇ ಕರೆದು ಮಾಡುವನ ದಾನ ಹೊನ್ನಿಗಿಂತಲೂ ಮಿಗಿಲು ಸರ್ವಜ್ಞ. ಯಾಕೆ ಈ ಕ್ಷೇತ್ರದೊಳಗಿದೆಯಲ್ಲ ಏನೇನ್ ಹೇಳಿದ್ರೆ ಅನ್ನ ದಾಸೋಹ, ಜ್ಞಾನ ದಾಸೋಹ. ಯಾರ್ಯಾರು ದಾನ ರೂಪದೊಳಗೆ ಯಾರು ರೊಕ್ಕ ಕೊಟ್ಟಾರೆ, ಯಾರು ಧಾನ್ಯಗಳನ್ನ ಕೊಟ್ಟಾರೆ, ಯಾರು ಇಲ್ಲಿ ಬಂದು ಸೇವಾ ಮಾಡತ್ತಾರೆ, ಯಾರು ಕಸ ಹುಡುಕ್ತಾರೆ, ಯಾರು ಮಾಡಿರ್ತಕ್ಕಂಥ ಪ್ರಸಾದ ಮಾಡಿರ್ತಕ್ಕಂಥ ತಾಂಬಡಿ ತೊಳೆಯೋರದಾರ, ಅಡಿಗೆ ಮಾಡೋರದಾರ. ಈ ಉದ್ಯಾನ ಕ್ಷೇತ್ರದೊಳಗೆ ಯಾಕೆ ಬಂದು ಮಾಡ್ತಾರ? ತಮ್ಮ ಮನೆಯೊಳಗೆ ಮಾಡಾಕವಲ್ಲತ್ತಾರ. ಹೌದ್ರಿ ಸರ. ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಭವದೊಳಗೆ ನಾವು ಹುಟ್ಟಿ ಬಂದಿದ್ದೇವೆ, ಸಂಸಾರದ ತಾಪ ಬಹಳ. ಹೌದಿಲ್ಲ? ಸುಖ ದುಃಖಗಳದಾವ. ಆ ಸಂಸಾರದ ಒಳಗೆ ಕಷ್ಟ ಬಂದಿರ್ತದೆ, ಪ್ರತಿಯೊಬ್ಬರಿಗೆ ಬರುವೆ. ಆ ಕಷ್ಟಗಳನ್ನ ಬಯಲು ಮಾಡುವಂತ ಶಕ್ತಿ ಯಾರಿಗೆ ಅದ ಕೇಳಿದ್ರೆ ನಮ್ಮ ದಾವಲ ಮಲಿಕ ಅಜ್ಜ ಆಗದ ಅಂತ ಹೇಳಿ ವಿಶ್ವಾಸ ಇತ್ತು ಇಲ್ಲಿ ಸೇವಾ. ಅದಕ್ಕೆ ನಾ ಸರಿಜೋಡಿ ಕಲಾವಿದರಿಗೆ ಏನ್ ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ಯಾವುದೇ ಕಲಾ ಮಾಡ್ರಿ, ಹಾಡಿಕೆ ಮಾಡ್ರಿ, ಅಥವಾ ನೀವು ಬರೀರಿ, ಏನೇ ಮಾಡ್ರಿ, ಅದರ ಮೇಲೆ ನಿಜವಾಗಿರ್ತಕ್ಕಂಥ ಭಕ್ತಿ ಇಟ್ಟು ನೀವು ಮಾಡಿದ್ರಿ ಅಂದ್ರೆ ನಿಮಗೆ ಯಾವುದೂ ಅಡಚಣೆ ಬರುವುದಿಲ್ಲ. ಹೌದು. ಅವರ ಪ್ರಶ್ನೆ ತಿಳಿದಿಲ್ಲ ಹೇಳ್ತಾರ. ಒಬ್ಬರು ಶರಣರಾಗಿ ಹೋಗ್ಯಾರ. ಸಿಂಪಲ್ ಆಗಿ ಹೇಳ್ತಾನೆ, ಆಡು ಮಾತನಾಗೆ ಮಾತಾಡ್ಬಿಡ್ತೀರಿ. ಪ್ರಶ್ನೆ ಬ್ಯಾಡಿದು. ಪ್ರಶ್ನೆನೇ ಐತಿ ಅಂದ್ರೆ ಬುಕ್ಕದಾಗಿದ್ದಾಗ ಲೇಖಿತಾಗಿದ್ದಾಗ ಬೇಡ, ತಿಳಿಯುವಂಗೆ ಹೇಳ್ಬಿಡ್ತೀವಿ. ಒಬ್ಬರು ಶರಣರಿಗೆ ನಮ್ಮ ಭೂಮಿ ಒಳಗಾಗಿ ಹೋಗ್ಯಾರ. ಏನ್ ಮಾಡಿರ್ಬೇಕಂದ್ರೆ ಅವ್ರ ಜೀವವನ್ನ ಜೀವನ ಇರುದ್ರಾಗ ಇನ್ನೊಬ್ಬರಿಗೆ ಮಾರ್ಕೊಂಡಾರ. ಹೌದು. ಎಷ್ಟಕ್ಕೆ ಮಾರ್ಕೊಂಡ್ರು, ಮತ್ತ ಅವರ ಹೆಸರೇನು, ಎಷ್ಟು ದುಡ್ಡಿಗೆ ಮಾರ್ಕೊಂಡಾರ, ಮತ್ತ ಆ ಶರಣರ ಹೆಸರೇನು ಅನ್ನುವಂಥದ್ದು ನಾವು ಕೇಳಿದ್ದೆ. ಯಾನ ಈ ಪ್ರಶ್ನೆಯನ್ನ ನಾವು ಮಾಡಿದೆವು. ಹೌದು. ಅದಕ್ಕೆ ಏನಾದ್ರೆ ಯಾವ ಶರಣ ತನ್ನ ಜೀವನವನ್ನ ಜೀವನ ಇರುವುದ್ರೊಳಗ ಅದನ್ನ ಶರೀರವನ್ನ ಈ ಜೀವನವನ್ನ ಮಾರ್ಕೊಂಡಾರ. ಅದಕ್ಕೆ ಎಷ್ಟು ದುಡ್ಡಿಗೆ ಮಾರ್ಕೊಂಡಾರ, ಮತ್ತ ಯಾವ ಇಸ್ವಿ ಒಳಗ ಸಾರಿ ಆ ಶರಣರ ಹೆಸರೇನು ಬರ್ಕೋರಿ ಸಾಹೇಬರಿಗೆ ವಿಡಿಯೋ ಮಾಡ್ಕೋರಿ. ಎಷ್ಟು ದುಡ್ಡಿಗೆ ಎಷ್ಟು ಹಣಕ್ಕಾಗಿ
ಅಂದ್ರೆ ಮಾಡ್ಕೊಂಡಾರ ಆ ಶರಣನ ಹೆಸರಲ್ಲಿ ಅಡ್ಡೆ ಮಾತದ ಎಷ್ಟು ದುಡ್ಡಿಗೆ ಮಾಡ್ಕೊಂಡ್ರು ಅವ್ರು ಅನ್ನುವಂತ ಪ್ರಶ್ನೆ ಅದ. ಏನಾದ್ರು ಬರ ಕೊಡೋದ್ರೆ ಚೀಟಿ ನೋಡಿದ್ರೆ ಕೊಡ್ತೇವೆ ನಿಮ್ಗೆ. ಅದಕ್ಕೆ ನೀವು ಪ್ರಶ್ನೆ ತಿಳಿದಿಲ್ಲ ಅನ್ನುವಂತ ಮಾತಿಲ್ಲ. ಸ್ವಲ್ಪ ಅದ್ರ ಏನ್ರ ಅನುಭವ ಇರ್ತದೆ ತಿಳಿತಿತ್ತದು. ಹೌದು. ಆದ್ರೆ ಯಾಕಂದ್ರೆ ಆ 3 ಸಲ ಹೋಗಿ ಬಂದಾಗ ಸ್ವಲ್ಪ ಎಲ್ಲ ಅನುಭವ ಇರ್ತಾವು. ಅದಕ್ಕೆ ಇಲ್ಲಿ ಮಾಡುವಂತ ನಮ್ಮ ಈ ಅಂಕಲಿಗೆ ಕಲಾ ಸಂಘದ ಇದು ನಮ್ಮ ಪ್ರಶ್ನೆ ಅದ. ಇನ್ನೊಂದು ಪ್ರಶ್ನೆ ಅದ. ಯಾಕಂದ್ರೆ ಇದು ನನ್ನ ವೈಯಕ್ತಿಕ ವಿಚಾರ ಬಂದ. ಇಲ್ಲಿ ಉರುಸು ನಡೆದೈತಪ್ಪ ಅಂತಂದ್ರೆ ಅದ್ರ ಬದಲು ನಾವು ಸ್ವಲ್ಪ ಕೇಳಿ ಹೋಗ್ಬೇಕಂತ ಹೇಳಿ ನನ್ನ ವೈಯಕ್ತಿಕ ಬಂದದ. ಎಲ್ಲ ಈ 2 ಕಲಾವಿದರಿಗೆ ಏನು ಕೇಳಬೇಕಪ್ಪ ಅಂತ ಕೇಳಿದ್ರೆ ಏನ್ ಕೇಳಿದ್ರು ಸರ? ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಈಗ ಇಲ್ಲಿ ಉರ್ಸು ಕಾರ್ಯಕ್ರಮ ನಡೆದಲ್ಲ, ಹಂಗ ಮೊಟ್ಟ ಮೊದಲಿಗೆ ಈ ಜಗತ್ತಿನೊಳಗ ಮೊಟ್ಟ ಮೊದಲಿಗೆ ಎಲ್ಲಿ ಉರ್ಸು ಕಾರ್ಯಕ್ರಮ ಪ್ರಾರಂಭ ಆಯಿತು? ಹೌದು. ಏನು ಎಲ್ಲಿ ಉರ್ಸು ಕಾರ್ಯಕ್ರಮ ಪ್ರಾರಂಭ ಆಯಿತು? ಯಾವ ಶರಣರ ಉರ್ಸವನ್ನ ಯಾವ ಶರಣರು ಮಾಡೋದು? ಇದು ಜಗತ್ತಿನೊಳಗೆಂದು. ಮತ್ತೆ ಅದು ಅಲ್ಲದೆ ನಮ್ಮ ಭಾರತ ದೇಶದೊಳಗ ಯಾವ ಶರಣರ ಉತ್ಸವನ್ನ ಯಾವ ಶರಣರು ಮಾಡಿದ್ರು, ಎಷ್ಟೇ ಇಸ್ವಿ ಒಳಗೆ ಮಾಡಿದ್ರು ಅನ್ನುವಂಥದ್ದು. ನೀವು ಬರೆದು ಕೊಡಂದ್ರೆ ಬರೆದು ಕೊಡ್ತೀವಿ, ಅಥವಾ ನೀವು ತಿಳ್ಕೊಂಡ್ರೆ ನಮ್ಗೆ ತಿಳಿದೈತ್ರಿ ಗೌಡ್ರ ಅಂದ್ರೆ ಪ್ರಶ್ನೆ ಬಿಟ್ಬಿಡ್ತೀವಿ. ಹಿಂಗೆ ನಮ್ಮ ಪ್ರಶ್ನೆ ಅದ. ಆ ಶರಣರು ತಮ್ಮನ್ನ ಎಷ್ಟಕ್ಕೆ ಅಂದ್ರೆ ಜೀವವನ್ನ ಎಷ್ಟಕ್ಕೆ ಅದನ್ನ ಜೀವನ ಇರುವುದ್ರಾಗ ಅದನ್ನ ಮಾಡ್ಕೊಂಡಾರ, ಎಷ್ಟು ಹಣಕ್ಕೆ ಮಾಡ್ಕೊಂಡಾರ, ಮತ್ತು ಆ ಶರಣರ ಹೆಸರು ಅನ್ನುವಂಥ ಪ್ರಶ್ನೆ ಅದ. ನೀವು ಮುಂದಿನ ಸಂಘದೊಳಗೆ ನಿಮಗೆ ಯಥಾಮತಿಗೆ ನಿಮ್ಮ ಬುದ್ಧಿಗೆ ತಿಳಿದಷ್ಟು ನೀವು ಮುಂದೆ ಬಂದು ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ನಾ ಕೇಳ್ಕೊತೀವಿ. ಇನ್ನು ನಮ್ಮ ಸಂಘದವ್ರು ಒಂದು ಚಾಲನೆ ಹಾಡಿ ಮುಂದೆ ಕಾರ್ಯಕ್ರಮನ ನಡೆಸ್ಕೊ. क्या? इसमें क्या तेरे में? तो मैं वीडियो करने लगा ये यूट्यूब बनने लो मैं ನೋಡು ನೀ ಭಾಳ ಅದ್ರಾಗ ದೊಡ್ಡ ವಿಷಯ ಇಲ್ಲ. ನಾವು ಅದ್ರ ಭಾಳ ತಿಳಿ ಕೆಸೋಳಲ್ಲ. ಹಳ್ಳಿನೊಳಗೆ ಹಳ್ಳಿ ಉಪ್ಪಿನಲ್ಲ ಅದ, ಎಲ್ಲರಿಗೂ ಗೊತ್ತದ ವಿಷಯ. ಅದಕ್ಕಿರ್ಲಿ ಯಾರು ಹೆಸರು ಕೊಟ್ರ ರಾಯಪ್ಪಣ್ಣ ಕೋಳಿ ಇವರಾದ್ರೂ ಕೂಡ ಏನೋ ನಮ್ಮ ಒಂದು ಚಿಕ್ಕ ಕಲಾ ಸಂಘಕ್ಕೆ ಆಶೀರ್ವಾದ ರೂಪದಿಂದ 50 ರೂಪಾಯಿ ಅವರ ಅಮೃತದಿಂದ ಕೊಟ್ಟಿದ್ದಾರೆ. ಸಿದ್ಧನಾಥ್ ಅವರಿಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಿ ತಿಳ್ಕೊಂಡು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಜರ್ ಸಾಬ್ ನದಾಪ್ ಈ ಕಲಾವಿದರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಈ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಅದನ್ನು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ವೀರಪ್ಪ ಪೂಜಾರಿ ಯಾವ